ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯೊಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 132ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇದರ ಆದಾಯವನ್ನು ಆಶೀರ್ವದಿಸುವೆನು, ಇಲ್ಲಿಯ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯೊಳ್ಳ ದೇವಜನರೇ, ಕರ್ತನಾತ್ಮನ ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಆದಾಯವನ್ನು ಏನ್ ಮಾಡುವೆನು, ಆಶೀರ್ವಾದಿಸುವೆನು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ನಾವು ಇವತ್ತು ಸಂಪಾದಿಸಿದಂತಹ ಕಾರ್ಯವನ್ನ ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ, ಆಶೀರ್ವಾದಿಸಿ ಕೊಡುವವರಾಗಿದ್ದಾರೆ. ನಾವು ಸಂಪಾದಿಸಿದಂತಹ ಕಾರ್ಯದಲ್ಲಿ ಅನೇಕ ವಿಧವಾಗಿರುವಂತಹ ಒಂದು ವ್ಯರ್ಥದ ಕಾರ್ಯಗಳು ಅದೇನ್ ಮಾಡಿರುತ್ತೆ, ಹೋರಾಡಿಕೊಂಡಿರುತ್ತೆ. ವ್ಯರ್ಥ ಖರ್ಚುಗಳು ಅನ್ನುವಂಥದ್ದು ಹೋರಾಡಿಕೊಂಡಿರುತ್ತೆ. ದೇವರು ಅವುಗಳನ್ನ ಏನ್ ಮಾಡುವವರಾಗಿದ್ದಾರೆ, ಬದಲಾವಣೆ ಮಾಡುವವರಾಗಿದ್ದಾರೆ, ತೆಗೆದುಹಾಕುವವರಾಗಿದ್ದಾರೆ. ನಮ್ಮ ಆದಾಯವನ್ನು ಆತನ ಆಶೀರ್ವಾದಿಸಿ, ನಮ್ಮ ಸಂಪಾದನೆಯನ್ನ ಆತನ ಆಶೀರ್ವಾದಿಸಿ, ನಮ್ಮನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಆಹಾರದಿಂದ ತೃಪ್ತಿಗೊಳಿಸುವವರಾಗಿದ್ದಾರೆ. ನಮ್ಮ ಮಕ್ಕಳನ್ನ ದೇವರ ಆದಾಯದಿಂದ ತೃಪ್ತಿಗೊಳಿಸುವವರಾಗಿದ್ದಾರೆ. ನಮ್ಮ ಮಕ್ಕಳನ್ನ ಕರ್ತನಾತ್ಮನು ಆಹಾರದಿಂದ ಬಲಪಡಿಸುವವರಾಗಿದ್ದಾರೆ. ನಮ್ಮಲ್ಲಿರುವಂತಹ ಕಾರ್ಯಗಳನ್ನ ದೇವರು ನೋಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರೇ, ನಾನು ಸಂಪಾದಿಸಿದಂತಹ ಈ ಹಣವನ್ನ ನಿನ್ನ ಕರಗಳಿಗೆ ನಾನು ಕೊಡ್ತೇನೆ ಸ್ವಾಮಿ. ನನ್ನ ಆದಾಯವನ್ನ ನಿಮ್ಮ ಕರಗಳಿಗೆ ನಾನು ಒಪ್ಕೊಡ್ತೇನೆ ದೇವರೇ. ಇದನ್ನು ನೀನು ಆಶೀರ್ವಾದಿಸಿ ನನಗೆ ಹಿಂತಿರುಗಿ ಕೊಡು ದೇವರೇ ಎಂದು ಹೇಳುವಾಗ, ಕರ್ತನಾತ್ಮನು ಅದನ್ನು ಆಶೀರ್ವಾದಿಸುವವನಾಗಿದ್ದಾನೆ, ಅದನ್ನು ಅಭಿವೃದ್ಧಿಪಡಿಸುವವನಾಗಿದ್ದಾನೆ, ಅದನ್ನು ಹೆಚ್ಚಿಸುವವನಾಗಿದ್ದಾನೆ. ಆಹಾರದಿಂದ ದೇವರು ನಮ್ಮನ್ನು ತೃಪ್ತಿಪಡಿಸುವವರಾಗಿದ್ದಾರೆ. ಕೊರತೆ ಇರುವಂತಹ ಕಾರ್ಯಗಳನ್ನ ಮಾರ್ಪಡಿಸಿ, ಕೊರತೆ ಇಲ್ಲದವರಾಗಿ ದೇವರು ನಮ್ಮನ್ನ ಮಾರ್ಪಡಿಸಿ ನಮ್ಮನ್ನ ಆತನ ನಡೆಸುವವನಾಗಿದ್ದಾನೆ. ಪ್ರೀತಿಯೊಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಲ್ಲಿಸು ಕರ್ತನೇ. ನಿನ್ನ ಜನರ ಜೀವಿತದಲ್ಲಿ ಕಾರ್ಯವನ್ನ ಮಾಡಿ ದೇವರೇ, ನಿನ್ನ ಆದಾಯವನ್ನ ನೀನು ಆಶೀರ್ವಾದಿಸ್ತೇನೆ ಅಂತ ಹೇಳಿದ ಪ್ರಕಾರವೇ ದೇವರೇ, ಆದಾಯವನ್ನು ನೀನು ನಮ್ಗೆ ಆಶೀರ್ವಾದಿಸಿ ಕೊಡು. ಬಡವರನ್ನ ಆಹಾರದಿಂದ ತೃಪ್ತಿಗೊಳಿಸ್ತೀನಿ ಅಂತ ಹೇಳಿದ್ಯಾ, ಆಹಾರದಿಂದ ನಮ್ಮನ್ನು ತೃಪ್ತಿಪಡಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.